ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಕಾಂಗ್ರೆಸ್ ಬೆನ್ನಲ್ಲೇ ಮೈತ್ರಿ ಪಕ್ಷದಿಂದಲೂ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಕಾಂಗ್ರೆಸ್ ಸೋಲಿಸೋದಕ್ಕೆ ಇನ್ನಿಲ್ಲದ ರಣತಂತ್ರಗಳನ್ನ ಪ್ಲಾನ್ ಮಾಡ್ಕೊಳ್ತಾ ಇವೆ ಎರಡೂ ಪಕ್ಷಗಳು. ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದು ಸರಣಿ ಸಭೆಗಳ ಮೂಲಕ ಅಭ್ಯರ್ಥಿಗಳ ಆಯ್ಕೆಗೆ ಕಸರತ್ತು ನಡೆಸಲಾಗ್ತಾ ಇದೆ. ಮೊದಲ ಹಂತವಾಗಿ 13 ಕ್ಷೇತ್ರಗಳ ಮೇಲೆ ಗಮನ ಹರಿಸಿದೆ ಬಿಜೆಪಿ. ಜೆಡಿಎಸ್ ಪ್ರಾಬಲ್ಯ ಇರುವ ಕ್ಷೇತ್ರಗಳಲ್ಲೇ ಮೊದಲ ತಾಲೀಮು. ಆದಷ್ಟು ಬೇಗ ಸೀಟು ಹಂಚಿಕೆ ಮಾಡಿಕೊಂಡು ಚುನಾವಣೆ ಸ್ಪರ್ಧೆಗೆ ಸಿದ್ಧತೆ ಮಾಡಿಕೊಳ್ಳೋ ಪ್ಲಾನ್ ಮಾಡ್ತಾ ಇದೆ. ಇನ್ನು ಕಾಫಿನಾಡಿನ ರೆಸಾರ್ಟ್ನಲ್ಲಿ ಲೋಕಸಭಾ ಚುನಾವಣೆ ಲೆಕ್ಕಾಚಾರ ನಡೀತಾ ಇದೆ. ಕ್ಷೇತ್ರವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಚ್ಡಿಕೆ ತಂತ್ರಗಾರಿಕೆ. ಮಂಡ್ಯ ಮೈಸೂರು ಭಾಗದ ನಾಯಕರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ರೆಸಾರ್ಟ್ಗೆ ಜೆಡಿಎಸ್ ನಾಯಕರ ಜೊತೆ ಎಚ್ಡಿಕೆ ಬಂದಿದ್ದಾರೆ. ಟಿಕೆಟ್ ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ ಸಿದ್ಧತೆಗಳನ್ನ ಮಾಡ್ತಾನೆ ಇದೆ. ಇವಾಗ ಜೆಡಿಎಸ್ ಮತ್ತು ಬಿಜೆಪಿ ಯಾವಾಗ ಪ್ರೋ ಆಕ್ಟಿವ್ ಆಗ್ತಾರೆ ಅನ್ನೋದು ಪ್ರಶ್ನೆ. ಅಂದ್ರೆ ಹೇಳಲಾಗ್ತಾ ಇದೆ ಸೀಟ್ ಹಂಚಿಕೆ ಮಾಡೋಣ, ಮಾತಾಡೋಣ, ಯಾವ ಸೀಟು ಅಂತ ನಿರ್ಧರಿಸೋಣ ಅಂತ. ಬಟ್ ಅದು ಅಲ್ಲಿಗೆ ನಿಂತಿದೆ ನೋಡಿ ಬಾಬಾ. ಈಗ ಫಾರ್ಮಲಿ ನನಗನ್ಸುತ್ತೆ ಹೈಕಮಾಂಡ್ ಕರ್ನಾಟಕದ ಬಿಜೆಪಿ ನಾಯಕರಿಗೆ ಹೇಳಿದೆ ಎಷ್ಟು ಸೀಟ್ಗಳನ್ನು ನೀವು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೋಡಿ. 3, 4 JDS ನೋಡಿ ಈಗಾಗಲೇ ಮಂಡ್ಯ ಹಾಸನ ಫಿಕ್ಸ್ ಆಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರಿನಲ್ಲಿ 2 ಸೀಟ್ಗಳು ಅಂತಕ್ಕಂಥದ್ದು ಒಂದು ಚರ್ಚೆ ಇದೆ. ಬಹುತೇಕ ತುಮಕೂರಿಗೆ ಕುಮಾರಸ್ವಾಮಿ ಹೋಗ್ತಾರಾ ಅನ್ನುವ ಚರ್ಚೆ ಕೂಡ ಇದೆ. ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರಾ ಡಿಸೈಡ್ ಆಗಿಲ್ಲ. ನನಗನ್ಸುತ್ತೆ ಈ ಹಂತದಲ್ಲಿ ಟಿಕೆಟ್ ಅಂದರೆ ಸೀಟ್ ಹಂಚಿಕೆ ನಿರ್ಧರಿಸೋದಕ್ಕಿಂತ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಅಪಾರ್ಚುನಿಟೀಸ್ ಏನು ಅಂತಕ್ಕಂಥದ್ರ ಬಗ್ಗೆ ನಿಮ್ಮಲ್ಲೇ ಚರ್ಚೆ ನಡೆಸಿ ನಂತರ ಒಂದು ಅಂತಿಮ ತೀರ್ಮಾನಕ್ಕೆ ಬನ್ನಿ ಅನ್ನೋದನ್ನು ಬಿಜೆಪಿ ಹೈಕಮಾಂಡ್ JDS ನಾಯಕರಿಗೂ ಹೇಳಿದೆ, ಕರ್ನಾಟಕದ ಬಿಜೆಪಿ ನಾಯಕರಿಗೆ ಹೇಳಿದೆ. ಈಗ ಅರುಣ್ ಸಿಂಗ್ ಮೊನ್ನೆ ಬೆಂಗಳೂರಿಗೆ ಬಂದರು, ಚಿಂತನ ಬೈಠಕ್ ನಡೀತು. ಪ್ರಮುಖವಾಗಿರ್ತಕ್ಕಂಥ ಒಂದು ಚುನಾವಣಾ ತಯಾರಿಯ ಸಭೆಗಳು ನಡೆದವು. ಈಗ ಹಂತ ಹಂತವಾಗಿ ಲೋಕಸಭಾ ಕ್ಷೇತ್ರವಾರು ಅಭಿಪ್ರಾಯಗಳನ್ನು ಮಂಡಲ ಮಟ್ಟದಿಂದ ತೆಗೆದುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ, ಕ್ಲಸ್ಟರ್ಗಳನ್ನು ಮಾಡೋದರ ಮುಖಾಂತರ ಮಾಡಲಾಗ್ತಾ ಇದೆ. ಹೀಗಾಗಿ ಅಂತಿಮವಾಗಿ ಬಿಜೆಪಿ ಕೂಡ ನಿರ್ಧರಿಸಬೇಕಾಗತ್ತೆ ಯಾವ ಸೀಟನ್ನು JDSಗೆ ಬಿಟ್ಕೊಡ್ಲಿಕ್ಕೆ ಸಾಧ್ಯ. 3 ಆದರೆ 3, 4 ಆದರೆ 4. ಆದರೆ ಯಾವ ಸೀಟ್ಗಳನ್ನು ಅಂತಕ್ಕಂಥದ್ದನ್ನು ಕರ್ನಾಟಕದ ಬಿಜೆಪಿ ನಾಯಕರು ನಿರ್ಧರಿಸಬೇಕಾಗತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಅದರಲ್ಲೇನು ಭಾಳ ಗೊಂದಲ ಇದೆ ಅಂತಕ್ಕಂಥದ್ದಿಲ್ಲ. ಈಗ ದೇವೇಗೌಡರು ನಿಲ್ತಾರ, ಕುಮಾರಸ್ವಾಮಿ ನಿಲ್ತಾರ, ಇದು ಅಂತಿಮವಾಗಿ JDS ನಿರ್ಧಾರ ಮಾಡಬೇಕು. ಆ ಕಾರಣದಿಂದ ಬಿಜೆಪಿ ಕೂಡ ನೋಡಿ, ಬಿಜೆಪಿಯ ಕೇಂದ್ರೀಯ ನಾಯಕರು ಹೇಳ್ತಿದ್ದಾರೆ ಈ ತಿಂಗಳಾಂತ್ಯದಲ್ಲಿ ನೀವು ನಮಗೊಂದು ಟೆಂಟೇಟಿವ್ ಒಂದು ಪಟ್ಟಿಯನ್ನು ಕಳಿಸ್ಕೊಡಿ ಅಂತಕ್ಕಂಥದ್ದು. ಅದರಲ್ಲಿ ಸಿಂಗಲ್ ನೇಮ್ ಯಾವಿವೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಬಹುತೇಕ ಫೆಬ್ರವರಿ ಮೊದಲ ವಾರದಲ್ಲೇ ನಿರ್ಧರಿಸ್ಬೋದು ಅಂತ ಹೇಳಲಾಗ್ತಾ ಇದೆ. JDS ಕೂಡ ಚಿಕ್ಕಮಗಳೂರಿನಲ್ಲಿ ಕುಮಾರಸ್ವಾಮಿ ಬೀಡ್ಬಿಟ್ಟು ತಮ್ಮ ನಾಯಕರ ಜೊತೆ ನೋಡಿ, JDSಗೂ ಕೂಡ ಇದು ಹಠ ಹಿಡಿಯುವ ಕಾಲ ಅಲ್ಲ, ಚುನಾವಣೆಯನ್ನು ಗೆಲ್ಲುವ ಕಾಲ. JDS ಹಠ ಹಿಡಿದು ಜಾಸ್ತಿ ಸೀಟ್ ತೆಗೆದುಕೊಂಡು ಕಡಿಮೆ ಸೀಟ್ಗಳನ್ನು ಗೆದ್ದರೆ JDSನ ಅಸ್ತಿತ್ವವೇ ಇಂಬ್ಯಾಲೆನ್ಸ್ ಆಗುತ್ತೆ. ಆ ಕಾರಣದಿಂದ ಕುಮಾರಸ್ವಾಮಿಯವ್ರ ಮನಸ್ಸಿನಲ್ಲಿದೆ ಎಷ್ಟು ಸೀಟ್ ತೆಗೆದುಕೊಳ್ತೀವೋ 100% ಸ್ಟ್ರೈಕ್ ರೇಟ್ ಮಾಡಿದರೆ ಮಾತ್ರ JDSನ ಪ್ರಸ್ತುತತೆ, ಅಸ್ತಿತ್ವ ಮತ್ತು JDSನ ಡಿಮಾಂಡ್ ಹೆಚ್ಚುತ್ತೆ. ಆ ಕಾರಣದಿಂದ JDSಗೂ ಕೂಡ ಆತಂಕ ಇದೆ. ಕಳೆದ ಬಾರಿಯಂತೆ ನಾವು ಜಾಸ್ತಿ ಸೀಟ್ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದಿಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ತನ್ನ ಟಿಕೆಟ್ ಹಂಚಿಕೆ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಕ್ಯಾಂಡಿಡೇಟ್ ಯಾರು ಅಂತಂದರೆ ಹಿರಿಯ ಸಚಿವರು ಅನ್ನೋದನ್ನು DK ಶಿವಕುಮಾರ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿರುವ ಕುತೂಹಲ ಎಷ್ಟು ಹಾಲಿ ಸಂಸದರನ್ನು ಕೈ ಬಿಡಲಾಗತ್ತೆ, ಎಷ್ಟು ಹೊಸಬರನ್ನ ರಿಪ್ಲೇಸ್ಮೆಂಟ್ ಯಾರು ಅಲ್ಲ. ಆ ರಿಪ್ಲೇಸ್ಮೆಂಟ್ನಲ್ಲಿ ಏನಾದರೂ ಗೊಂದಲ ಆಗತ್ತಾ, ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿಯವರದ್ದು ಆದಂತೆ ಈ ಕುತೂಹಲ ಬಿಜೆಪಿ ಟಿಕೆಟ್ ಹಂಚಿಕೆಯಲ್ಲಿ ಜಾಸ್ತಿ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಕ್ರೆಡಿಟ್ ವಾರ್ ಜೋರಾಗಿ ನಡೀತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.